ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಇವರು ಸುಳ್ಳು ಭರವಸೆಗಳು ಕೊಟ್ಟು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ ರೈತರಿಗೆ ಗಿಫ್ಟ್ ಏನು ಕೊಟ್ಟಿದೆ ಅಂದರೆ ಆತ್ಮಹತ್ಯೆಗಳ ಭಾಗ್ಯವನ್ನು ಕೊಟ್ಟಿದೆ. ರಾಜ್ಯದಲ್ಲಿ ರೈತರು ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ ಜಾತಕ ಪಕ್ಷದ ರೈತರು ಕಾಯ್ತಿದ್ದಾರೆ. ಈಗಾಗಲೇ ನಾವು ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕುಗಳು ಬಂದ್ ಮಾಡೋ ಜೊತೆಗೆ 7 ಹೋಬಳಿ ಕೇಂದ್ರಗಳಲ್ಲಿ ಬಂದ್ ಮಾಡಿದ್ವಿ. ಈ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂದ್ರೆ ಒತ್ತಾಯ ಮಾಡಿದ್ರೆ ಅಲ್ಲಿಯ ಶಾಸಕರು ಕಾಂಗ್ರೆಸ್ಸಿನ ಗುಂಡಾಗಳು ನಮ್ಮ ಕಾರ್ಯಕರ್ತರ ಮೇಲೆ ಗುಂಡಾಗಿರಿ ಮಾಡ್ತಾರೆ. ಬಹುಶಃ ಮೊನ್ನೆ ಬಂದು ಬಹಳಷ್ಟು ದೊಡ್ಡ ಸುದ್ದಿ ಆಯಿತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂದು 10:30ಕ್ಕೆ ಅವರ ಕಾವೇರಿ ನಿವಾಸದಲ್ಲಿ ಕಾಟಾಚಾರಕ್ಕೆ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದಾರೆ. ನಾನು ಕೇಳ್ತೀನಿ, ಸಿದ್ದರಾಮಯ್ಯನವರೇ, ನೀವು ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದೀರಿ. ಈಗಾಗಲೇ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ 2,400 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಈಗ ರೈತರು ಪ್ರಸ್ತುತ 1,600-700 ರೂಪಾಯಿ ಮೆಕ್ಕೆಜೋಳ ಖರೀದಿ ಮಾಡೋದಿಲ್ಲ. ರೈತರು ಪರದಾಡ್ತಾ ಇದ್ದಾರೆ, ಜಾತಕ ಪಕ್ಷ ಅಂತ ಕಾಯ್ತಿದ್ದಾರೆ. ನಮ್ಮ ಹೋರಾಟಕ್ಕೆ ಮಣಿದು ಇಂದು ಕಾಟಾಚಾರಕ್ಕೆ ಸಭೆ ಮಾಡ್ತೀರಾ? ಕೇಂದ್ರಕ್ಕೆ ಪತ್ರ ಬರೀತೀರಿ, ಕಬ್ಬಿಗೆ ಕೇಂದ್ರಕ್ಕೆ ಪತ್ರ ಬರೀತೀರಿ. ಅದೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಬೆಲೆ ನಿಗದಿ ಮಾಡಿದರೆ ತತ್ಕ್ಷಣ ಖರೀದಿ ಮಾಡಬೇಕು. ಈಗಾಗಲೇ ಭಾರತೀಯ ರಾಜ್ಯ ಇದೆ, ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೆ ಹೋರಾಟವನ್ನು ಮಾಡ್ತೀವಿ. ತಕ್ಷಣ ನಾವೇಳ್ತಿದ್ದೀವಿ, ಈ ಹಿಂದೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಕೇಂದ್ರದ ಕಡೆ ಬೆರಳು ಮಾಡಿ ತೋರಿಸಲಿಲ್ಲ. ರಾಜ್ಯದ ಬೊಕ್ಕಸದ ಹಣವನ್ನು ಬಿಡುಗಡೆ ಮಾಡಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ರೈತರ ಬೆಳೆದ ಮೆಕ್ಕೆಜೋಳವನ್ನು ಸಂಪೂರ್ಣವಾಗಿ ನಾವು ಖರೀದಿ ಮಾಡಿದ್ವಿ. ನೀವೇ ಖರೀದಿ ಮಾಡ್ತಾರ ಸಿದ್ದರಾಮಯ್ಯನವರೇ? ಏನು ಕುರ್ಚಿಗಾಗಿ ಕಚ್ಚಾಟನಾ? ನಿಮ್ಮ ಈ ಕುರ್ಚಿ ಕಚ್ಚಾಟ ವೈಯಕ್ತಿಕ. ಯಾರು ಮುಖ್ಯಮಂತ್ರಿ ಆಗಿ ಮುಂದುವರಿತೀರಿ, ಯಾರು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಅದು ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟ. ನಾವು ಕೇಳ್ತಾ ಇದೀವಿ, ರೈತರ ನೆರವಿಗೆ ಬರಬೇಕು. ತಕ್ಷಣ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಬಹಳ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವು.